ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪೀರಿಯಡ್ಸ್ ಆದಾಗ ಬರುವಂತಹ ಹೊಟ್ಟೆ ನೋವು, ಕಿಬ್ಬೊಟ್ಟೆ ನೋವು, ಸೆಳೆತ, ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಇದಕ್ಕೆಲ್ಲ ಯಾವ ರೀತಿ ಮನೆಮದ್ದನ್ನು ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ಈಗೆಲ್ಲ ಸಾಮಾನ್ಯವಾಗಿ ಈ ಥರ ಏನಾದರೂ ನೋವು ಬಂದರೆ ಟ್ಯಾಬ್ಲೆಟನ್ನು ಹಾಕ್ಕೊಂಡ್ಬಿಡ್ತೀವಿ. ಹೋಮ್ ರೆಮಿಡಿಗೆ ನಾವು ವ್ಯಾಲ್ಯೂನೇ ಕೊಡ್ತಿಲ್ಲ ಅಂತ ಹೇಳ್ಬೋದು. ಸಣ್ಣ ಪುಟ್ಟದಕ್ಕೆಲ್ಲ ಮೆಡಿಕಲ್ಗೆ ಹೋಗ್ತೀವಿ, ಮಾತ್ರೆ ತೊಗೊಂಡು ಹಾಕ್ಕೊಂಡ್ಬಿಡ್ತೀವಿ. ಇಲ್ಲಾಂದರೆ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಕೊಡೋಂಥ ಮೆಡಿಸನನ್ನು ತೊಗೊತೀವಿ. ಪದೇ ಪದೇ ಇದೇ ರೀತಿ ಮಾಡ್ತಾ ಹೋದರೆ, ಬಂದಾಗೆಲ್ಲ ಇದೇ ಥರ ಮಾಡ್ತಾ ಹೋದರೆ ಮುಂದೆ ಪ್ರಾಬ್ಲಮ್ ಆಗ್ಬೋದು ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿ ಸಲ ಈ ಥರ ಪೀರಿಯಡ್ಸ್ ಆದಾಗೆಲ್ಲ ಮಾತ್ರೆನ ತಗೊಳ್ಳೋದ್ರಿಂದ ಮುಂದೆ ಏನಾದರೂ ಗರ್ಭಕೋಶಕ್ಕೆ ತೊಂದರೆ ಆಗಬಹುದು. ಒಂದು ಸಾರಿ 2 ಸಾರಿ ತೊಗೊಂಡ್ರೆ ಪರವಾಗಿಲ್ಲ. ಅದೇ ಹೊಟ್ಟೆ ನೋವು ಬಂದರೆ ಸಾಮಾನ್ಯವಾಗಿ ಇದು ಪೀರಿಯಡ್ಸಲ್ಲಿ ಹೊಟ್ಟೆ ನೋವು ಬಂದರೆ ಪದೇ ಪದೇ ಬರ್ತಾ ಇರುತ್ತೆ. ಅಂದರೆ ಪ್ರತಿ ತಿಂಗಳು ಕೂಡ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಅದೇ ರೀತಿ ಕಂಟಿನ್ಯೂಸ್ ಆಗಿ ಮೆಡಿಸನನ್ನು ತೊಗೊತಾ ಹೋದರೆ ಖಂಡಿತವಾಗ್ಲೂ ಗರ್ಭಕೋಶದ ಮೇಲೆ ಒಂದು ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಮುಂದೆ ಫ್ಯೂಚರಲ್ಲಿ. ಫಾರ್ ಎಕ್ಸಾಂಪಲ್ ಮಕ್ಕಳ ಆಗೋದಕ್ಕೆ ಇರ್ಬೋದು. ಈ ಥರ ಅಂದರೆ ಪ್ರತಿ ಸಾರಿನೂ ಮೆಡಿಸನನ್ನೇ ತೊಗೊಳ್ಳೋದ್ರಿಂದ ಸ್ವಲ್ಪ ಗರ್ಭಕೋಶ ವೀಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಹೆಲ್ದಿ ಆಗಿರಲ್ಲ. ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಆ ಮೆಡಿಸನ್ ತೊಗೊಳ್ಳೋದು ಅಷ್ಟೊಂದು ಹೆಲ್ದಿ ಅಲ್ಲ. ಹಾಗಾಗಿ ಹೋಮ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ. ಈಗ ಹೇಳುವಂಥ ಎಲ್ಲ ರೆಮಿಡೀಸು ಫುಲ್ ಎಲ್ಲ ನ್ಯಾಚುರಲ್ ಆಗೇ ಇರುತ್ತೆ. ಮೊದಲನೇದಾಗಿ ಏನಪ್ಪ ಅಂದರೆ ಪೈನಾಪಲ್. ಇದನ್ನು ಜ್ಯೂಸ್ ಮಾಡಿ ಕುಡಿದ್ರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಜ್ಯೂಸನ್ನು ಮಾಡಿ ಕುಡಿದ್ರೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸುಸ್ತು, ಹೊಟ್ಟೆ ನೋವು ಇಲ್ಲದೆ, ಓವರ್ಫ್ಲೋ ಇಲ್ಲದೆ ಕೂಡ ಆರಾಮವಾಗಿ ದಿನ ಪೂರ್ತಿ ಇರ್ಬೋದು. ಬೆಳಗ್ಗೆ 1 ಲೋಟ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಫುಲ್ ಒಂದಿನ ಮೇಂಟೈನ್ ಮಾಡ್ಬೋದು ಆರಾಮಾಗಿ, ಯಾವುದೇ ಪೇಯ್ನ್ ಅಥವಾ ಓವರ್ಫ್ಲೋ ಇಲ್ಲದೆ. ಈ ಥರ ಪೀರಿಯಡ್ಸ್ ಪೇಯ್ನ್ ಏನಾದರೂ ಇದ್ದರೆ ಒಂದ್ಸಾರಿ ಇದನ್ನು ಟ್ರೈ ಮಾಡಿ. ಇನ್ನು ಎರಡನೇದೇನಪ್ಪ ಅಂದರೆ ಮೆಂತೆಕಾಳು. ಫ್ರೆಂಡ್ಸ್, ಇದನ್ನು ರಾತ್ರಿ 1 ಸ್ಪೂನ್ ಮೆಂತೆಕಾಳನ್ನು 1 ಲೋಟ ನೀರಿಗೆ ಹಾಕಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ದಿನ ಪೂರ್ತಿ ಒಳ್ಳೆ ಶಕ್ತಿ ಮತ್ತು ನೋವಿನಿಂದ ಪರಿಹಾರ ಕೂಡ ಸಿಗುತ್ತೆ. ಇನ್ನು ಮೆಂತೆಕಾಳಲ್ಲದೆ ಮೆಂತ್ಯ ಸೊಪ್ಪಿನ ಜ್ಯೂಸ್ ಕೂಡ ಮಾಡಿ ಕುಡಿಬೋದು. ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ಎಲೆ ಎಲ್ಲ ಬಿಡಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು, ಇಲ್ಲಾಂದರೆ ಸ್ವಲ್ಪ ನಿಂಬೆ ರಸ ಅಥವಾ ಜೇನುತುಪ್ಪನ ಹಾಕ್ಕೊಂಡು ಇದನ್ನು ಅಷ್ಟೇ ಖಾಲಿ ಹೊಟ್ಟೆಯಲ್ಲಿ ಒಂದು ದಿನಕ್ಕೆ 1 ಸಾರಿ ಅಂದರೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಕುಡೀರಿ ಸಾಕು. ಇದು ಕೂಡ ತುಂಬಾ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಮತ್ತೊಂದೇನಪ್ಪ ಅಂದರೆ ಕಸೂರಿ ಮೇಥಿ. ಇದನ್ನು ಅಷ್ಟೇ 1 ಲೋಟ ಬಿಸಿ ನೀರಿಗೆ 1 ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಹಾಕಿ ಅದನ್ನು ಚೆನ್ನಾಗಿ ಅದು ಸ್ವಲ್ಪ ಒಂದು 5 ನಿಮಿಷ ಹಾಗೆ ಬಿಟ್ಟು ಅದೆಲ್ಲ ಸೊಪ್ಪೆಲ್ಲ ನೆನೆಯೋವರೆಗೂ ಬಿಟ್ಟು ಅದನ್ನು ಕುಡಿದ್ರೆ ಅಷ್ಟೇ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಒಂದು ಒಳ್ಳೆ ಗುಡ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಆ ಸೊಪ್ಪು ಸಮೇತ ಹಾಗೆ ನೀರಿನ ಜೊತೆ ನುಂಗ್ಬಿಡಿ. ಅದನ್ನು ಸೊಪ್ಪನ್ನ ತೆಗೆಯೋದಕ್ಕೆ ಹೋಗಬೇಡಿ. ಹೊಟ್ಟೆ ನೋವಿಗೆ ಬೇಗ ರಿಲೀಫನ್ನು ಕೊಡುತ್ತೆ. ಹಾಗೆ ಕೈಕಾಲು ನೋವು ರಿಲೀಫನ್ನು ಕೊಡುತ್ತೆ, ಸೊಂಟ ನೋವು ರಿಲೀಫನ್ನು ಕೊಡುತ್ತೆ. ಮತ್ತೊಂದೇನಪ್ಪ ಅಂದರೆ ಮೆಂತ್ಯಕಾಳು. ಫ್ರೆಂಡ್ಸ್, ಮೆಂತ್ಯಕಾಳು ಅಷ್ಟೇ ಅದನ್ನು ಮೊಳಕೆ ಕಟ್ಟಿ ಇದನ್ನು ಪೀರಿಯಡ್ಸ್ ಮುಂಚೆನೇ ಕಟ್ಟಿ ಇಟ್ಟಿರಿ. ಮೆಂತ್ಯಕಾಳನ್ನು ಅಂದರೆ ನಿಮಗೆ ಗೊತ್ತಾಗುತ್ತಲ್ವ ನಾವು ಪೀರಿಯಡ್ಸ್ ಯಾವ ಸಮಯಕ್ಕೆ ಹಾಕ್ತೀವಿ ಅಂತ. ಅದಕ್ಕೂ ಮುಂಚೆ ಒಂದು 5-6 ದಿನದ ಮುಂಚೆ ನೆನೆಸಿ ಮೊಳಕೆಯನ್ನು ಕಟ್ಟಿ ಇಟ್ಟಿರಿ. ಇದನ್ನು ಅಷ್ಟೇ ಬೆಳಗ್ಗೆ 1 ಸ್ಪೂನ್ ಅಥವಾ 2 ಸ್ಪೂನನ್ನು ಚೆನ್ನಾಗಿ ಅಗೆದು ನುಂಗ್ಬಿಟ್ಟು ಸ್ವಲ್ಪ ನೀರನ್ನು ಕುಡೀರಿ. ತುಂಬ ದಿನ ಇಡೀ ಫುಲ್ಲು ಶಕ್ತಿಯನ್ನು ಕೊಡುತ್ತೆ. ಮತ್ತು ಆರಾಮಾಗಿ ಇರ್ಬೋದು. ಆ ದಿನ ಅಂತೂ ತುಂಬಾ ಒಳ್ಳೆಯದಾಗಿರುತ್ತೆ. ಅಂದರೆ ಯಾವುದೇ ಥರದ ಪೇಯ್ನ್ ಇಲ್ಲದೆ ಕಾಲು ನೋವು ಆಗ್ಬೋದು, ಸೊಂಟ ನೋವು ಆಗ್ಬೋದು, ಹೊಟ್ಟೆ ನೋವು ಆಗ್ಬೋದು, ಇದೆಲ್ಲ ಅವಾಯ್ಡ್ ಆಗುತ್ತೆ. ಆರಾಮಾಗಿ ನಾವು ಆ ದಿನವನ್ನು ಆರಾಮಾಗಿ ಕಳೀಬೋದು. ಇನ್ನೊಂದೇನಪ್ಪ ಅಂದರೆ ಫ್ರೆಂಡ್ಸ್, ಬಿಸಿ ನೀರು. ಇದು ತುಂಬಾ ಸಿಂಪಲ್ ರೆಮಿಡಿ ಅಂತಲೂ ಹೇಳ್ಬೋದು. ಬಿಸಿ ನೀರು ಕುಡಿದ್ರೂ ಕೂಡ ಅಷ್ಟೇ ಕಡಿಮೆ ಆಗುತ್ತೆ. ಇದು ಕೂಡ ಪವರ್ಫುಲ್ ರೆಮಿಡಿ. ಇದರ ಜೊತೆ 1 ಚಿಟಿಕೆ ಮೆಣಸಿನ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ನಿಂಬೆ ರಸ ಸೇರಿಸಿ ಕುಡಿದ್ರೆ ಅಷ್ಟೇ ಹೊಟ್ಟೆ ನೋವು ಬಹುಬೇಗ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನಪ್ಪ ಅಂದರೆ ಬಿಸಿ ಹಾಲಿಗೆ ಸ್ವಲ್ಪ ಚಕ್ಕೆ ಪುಡಿ ಅಂದರೆ 1 ಚಿಟಿಕೆ ಚಕ್ಕೆ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ, ಶುಂಠಿ ರಸ, ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಕುಡಿದ್ರೂ ಅಷ್ಟೇ ಇದು ಅಷ್ಟೇ ಹೊಟ್ಟೆ ನೋವಿನಿಂದ ಮುಕ್ತಿ ಪಡಿಬಹುದು ಬಹುಬೇಗ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ 7ನೇ ಟಿಪ್ ಏನಪ್ಪ ಅಂದರೆ ನೈಟ್ ಮಲಗುವಾಗ ಸ್ವಲ್ಪ ಒಕ್ಕಳಿಗೆ ಹರಳೆಣ್ಣೆನ ಹಾಕಿ ಮಸಾಜ್ ಮಾಡ್ಕೊಳ್ಳಿ. ಮನೆಯಲ್ಲಿರೋರಾದರೆ ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಕೊಳ್ಬೋದು. ವುಮೆನ್ಸ್ ಅಂದರೆ ವರ್ಕಿಂಗ್ ವುಮೆನ್ಸ್ ಆದರೆ ಅವರು ನೈಟ್ ಮಲಗುವಾಗ ಸ್ವಲ್ಪ ಹರಳೆಣ್ಣೆಯನ್ನು ಹಾಕಿ ಮಸಾಜ್ ಮಾಡಿಕೊಂಡು ಮಲ್ಕೊಳ್ಳಿ. ಆದರೆ ಎಣ್ಣೆಯನ್ನು ಬಿಸಿ ಮಾಡಿ ಆರಿಸಿ ಆಮೇಲೆ ಒಕ್ಕಳ ಮೇಲೆ ಹಾಕ್ಕೊಂಡು 5 ನಿಮಿಷ ಮಸಾಜ್ ಮಾಡಿ. ಯಾವುದೇ ಥರದ ಕಿಬ್ಬೊಟ್ಟೆ ನೋವು ಆಗ್ಬೋದು, ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಹಾಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿದ್ರೂ ಕೂಡ ಇದು ದೇಹಕ್ಕೆ ಒಳ್ಳೆ ತಂಪನ್ನು ಕೊಡುತ್ತೆ. ತುಂಬ ತಂಪನ್ನು ಕೊಟ್ಟು ಇದು ಎಲ್ಲದರಿಂದನೂ ಅವಾಯ್ಡ್ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ರೆಮಿಡೀಸನ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ಎಷ್ಟೋ ಮದ್ದುಗಳು ನಮ್ಮ ಮನೆಯಲ್ಲೇ ಇದೆ, ನಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ. ಆದರೆ ನಾವು ಅದ್ರ ಬಗ್ಗೆ ಕೇರ್ ತೊಗೊಳ್ಳಲ್ಲ, ಗಮನ ವಹಿಸಲ್ಲ. ನಾವು ಹೋಗೋದೇ ಫಸ್ಟು ಮೆಡಿಕಲ್ ಅಥವಾ ಹಾಸ್ಪಿಟಲ್ಗೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಇಂಥ ಪ್ರಾಬ್ಲಮ್ಸ್ ಎಲ್ಲ ಬಂದಾಗ ಫಸ್ಟು ಹೋಮ್ ರೆಮಿಡಿಯನ್ನು ಮಾಡಿಕೊಂಡು ಆಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ತೀನಿ.
ಅಂದರೆ ಏನೋ ಒಂದು ಗಾದೆ ಹೇಳ್ತಾರಲ್ವಾ, ಉಗುರಿಂದ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ. ಆ ಥರ ಯಾಕೆ ಮಾಡ್ಕೊಳ್ಬೇಕು ಅಲ್ವಾ? ನಾವು ಈ ಥರ ಹೋಮ್ ರೆಮಿಡೀಸ್‌ನ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗೂ ಇರ್ತೀವಿ. ಖರ್ಚು ಉಳಿಯುತ್ತೆ ಅಂತ ಹೇಳ್ಬೋದು. ಹಾಗೆ ಬಾಡಿ ಕೂಡ ತುಂಬ ಹೆಲ್ದಿಯಾಗಿ ಇಟ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಹಾಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.